ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಮಂಜಾ ವ್ಲಾಗ್ಸ್ ಇನ್ ಕನ್ನಡ. ಇವತ್ತಿನ ಒಂದು ವ್ಲಾಗ್ ನಿಮಗಂತೂ ತುಂಬ ಅಂದರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ನೀವು ವಿಡಿಯೋ ನೋಡಿದ್ಮೇಲೆ ಅಂದ್ಕೊಳ್ತೀರಾ ಇವತ್ತಂತೂ ಸಿಕ್ಕಾಪಟ್ಟೆ ಯೂಸ್ ಆಯಿತು ಅಂತ. ಇವತ್ತಿನ ವ್ಲಾಗಲ್ಲಿ ಏನಂತಂದರೆ ಮೇಯ್ನಾಗಿ ಇವತ್ತು ಧನುರ್ಮಾಸ 5ನೇ ದಿವಸದ ವ್ರತ ಆಗಿರುತ್ತೆ. ಜೊತೆಗೆ ತಮ್ಮನ ವೈಫು ಬದನೆಕಾಯಿ ಪಲ್ಯನ ಮನೆಯಲ್ಲಿ ಟ್ರೈ ಮಾಡಿದರು ಡಿಫ್ರೆಂಟಾಗಿ. ತುಂಬ ಚೆನ್ನಾಗಿ ಬಂದಿತ್ತು. ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತಲೇ ನಾನು ರೆಸಿಪಿ ಕೂಡ ಶೂಟ್ ಮಾಡಿಕೊಂಡೆ. ನನ್ನ ಹಸ್ಬೆಂಡ್ ಕೂಡ ಸಖತ್ ಇಷ್ಟಪಟ್ಟರು, ಮನೇಲಿ ಎಲ್ಲರೂ ತುಂಬಾ ಇಷ್ಟಪಟ್ಟರು. ಈಸಿಯಾಗೂ ಇರುತ್ತೆ, ಬೇಗನೂ ಮಾಡ್ಕೊಳ್ಬೋದು, ರುಚಿನೂ ಚೆನ್ನಾಗಿರುತ್ತೆ, ಕಡಿಮೆ ಇಂಗ್ರೀಡಿಯೆಂಟ್ಸು. ಸೊ ಆ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇವತ್ತು ನೈವೇದ್ಯಕ್ಕೆ ಸಬ್ಬಕ್ಕಿ ಪಾಯಸ ಮಾಡ್ಕೊಂಡಿದ್ದೆ. ಸೊ ಬೆಲ್ಲ ಹಾಕಿ ಸಬ್ಬಕ್ಕಿ ಪಾಯಸ ಮಾಡಿರೋದು. ಹಾಲು ಹಾಕಿದ ತಕ್ಷಣವೇ ಬೆಲ್ಲ ಪಾಯಸ ಮಾಡಿದಾಗ ಹೊಡಿಯೋದು ಸಹಜ, ಬಟ್ ಯಾವ ರೀತಿ ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿ ಬಂದಿತ್ತು, ಅದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಪಾಲಕ್ ಸೊಪ್ಪಿನ ಮಶಪ್ಪು ಸ್ವಲ್ಪನೇ ಇದ್ದಿದ್ದು. ಸೊ ಅದನ್ನು ಯಾವ ರೀತಿ ನಾವು ಉಪಯೋಗಿಸ್ಕೊಂಡು ಸ್ವಲ್ಪ ಇದ್ದಾಗ ಉಪಯೋಗಿಸ್ಕೊಂಡು ಮಶಪ್ ಮಾಡ್ಬೋದು ಅನ್ನೋದನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ವಿಡಿಯೋ ಕೊನೆಯಲ್ಲಿ ನಿಮಗೆ ಒಂದು ಇನ್ಸ್ಟೆಂಟಾಗಿ ಟಿಫನ್ ಮಾಡೋಂಥ ಒಂದು ಪೌಡರ್ನ ಕೂಡ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಕೊನೆಯಲ್ಲಂತೂ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ. ಅದಕ್ಕೂ ಮುಂಚೆ ಹೊಸಬ್ರಿಗಾದರೂ ನಾನು ವೀಡಿಯೋಸ್ ನೋಡ್ತಾ ಇದ್ದೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಯಾಕೆ ಅಂದರೆ ಈ ಥರ ಇನ್ಫಾರ್ಮೇಷನ್ ವೀಡಿಯೋಸ್ ನಿಮಗೆ ಸಿಗೋಕ್ಕೆ ಹೆಲ್ಪ್ ಆಗುತ್ತೆ. ಪಾಯಸ ಹೆಂಗೈತೆ, ಹಾಗೆ ಇದು ಹೊಸದಾಗಿ ಮಾಡಿರುವಂಥದ್ದು ಪಲ್ಯ, ಬದನೆಕಾಯಿ ಪಲ್ಯ ಹೆಂಗೈತೆ, ಬದನೆಕಾಯಿ ಪಲ್ಯನ ಚಪಾತಿ ಚಪಾತಿ ಡಬಲ್ ರೋಲ್ಡ್ ಅರ್ದಿರೋದು ಪಲ್ಯ ಮಾತ್ರ ತುಂಬಾನೇ ಸಖತ್ತಾಯ್ತು. ಪಾಯಸ ಪಾಯಸ ಅಷ್ಟೇ ಸೂಪರ್ ಆಯ್ತು. ಇದು ಸಕ್ಕರೆ ಹಾಕಿಲ್ಲ, ಬೆಲ್ಲದಲ್ಲಿ ಮಾಡಿರೋದು. ಬೆಲ್ಲದಲ್ಲ? ಬೆಲ್ಲದಲ್ಲಿ ಮಾಡಿದ್ರೆ ಆಲ್ಮೋಸ್ಟ್ ಹಾಲು ಹಾಕ್ದಾಗ ಹೊಡಿಯುತ್ತೆ, ಬಟ್ ಬೆಲ್ಲದಲ್ಲಿ ಮಾಡಿದ್ರು ಹಾಲು ಹಾಕಿದ್ರು ಹೊಡಿದೆಲ್ಲ ಇರೋ ರೀತಿ ಮಾಡಿರೋದು. ಮಸ್ತ್ ಆಯ್ತು ಮಾತ್ರ. ಇವತ್ತು ಮಾತ್ರ ಪಲ್ಯ ಅಂತ ಸೂಪರ್ ಆಗೈತೆ. ಹೆಂಗ್ ಮಾಡಿದ್ರು ಅಂದ್ರೆ ನಿಜ ಬದನೆಕಾಯಿ ಅಂತಾನೆ ಅನಿಸ್ತಿಲ್ಲ. ಅದು ನನ್ನ ಅದು ಕ್ಯಾಪ್ಸಿಕಮ್ ಅನ್ಕೊಂಡೆ. ಚಂದ ಮಾಡಿರೋದು ಪಲ್ಯ. ಸಖತ್ತಾಯ್ತು, ನಿಜ ಸೂಪರ್ ಆಯ್ತು ಪಲ್ಯ ಮಾತ್ರ. ಬದನೆಕಾಯಲ್ಲಿ ಆಲ್ಮೋಸ್ಟ್ ಎಣ್ಗಾಯಿ ಮಾಡ್ತಿದ್ದಿದ್ದು, ಇವತ್ತೇ ಫಸ್ಟ್ ಟೈಮ್ ಮಾಡಿರೋದು ಈ ಥರ. ಸಖತ್ತಾಯ್ತು ಮಾತ್ರ. ಪಲ್ಯ ರೆಸಿಪಿ ಖಂಡಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಮೊದಲನೇದಾಗಿ ಸಬ್ಬಕ್ಕಿ ಪಾಯಸ ಮಾಡೋದನ್ನು ನೋಡೋಣ. ಅದಕ್ಕೆ 1 ಗ್ಲಾಸ್ ಅಷ್ಟು ನಾನು ನೀರು ತೊಗೊಂಡಿದ್ದೀನಿ. ನಾನು ಒಂದು ಬಟ್ಲು ಸಬ್ಬಕ್ಕಿನ ನೈಟ್ ನಾನು ನೆನೆ ಹಾಕಿದ್ದೆ. ಇದಕ್ಕೆ 1 ಅವರ್ ನೆನೆಸಿದ್ರೆ ಸಾಕು, ತುಂಬ ಟೈಮ್ ಏನು ಅವಶ್ಯಕತೆ ಇಲ್ಲ. ಬಟ್ ನನಗೆ ಬೆಳಗ್ಗೆ ಎದ್ದು ಅವಾಗ ನೆನೆಸಿ ಅವಾಗ ಮಾಡೋದಕ್ಕಾಗಲ್ಲ ಅಂತ ನಾನು ನೈಟೇ ನೆನೆ ಹಾಕಿದ್ದೆ. ನಾನು ತೋರಿಸಿದ್ನಲ್ಲ ಗ್ರೀನ್ ಕಲರು, ಆ ಗ್ರೀನ್ ಕಲರಲ್ಲಿ 1 ಬಟ್ಲು ಹಾಕ್ಕೊಂಡಿದ್ದೆ ಅಷ್ಟೇ. ಅದು ನೆಂದ ಮೇಲೆ ಇಷ್ಟು ಆಗಿದೆ ಅದು. ಸೊ ನಾನು 1 ಬಟ್ಲು ಸಬ್ಬಕ್ಕಿಗೆ 1 ಬಟ್ಲು ಬೆಲ್ಲ ತೊಗೊಂಡಿದ್ದೀನಿ. 2 ಈಕ್ವಲ್ ಕ್ವಾಂಟಿಟಿಲಿ ತೊಗೊಂಡಿದ್ದೀನಿ. ಸೊ ಇದು ತುಂಬ ಹೊತ್ತು ಏನು ಬೇಯಿಸೋ ಅವಶ್ಯಕತೆ ಏನಿಲ್ಲ, ಯಾಕೆಂದರೆ ತುಂಬ ಚೆನ್ನಾಗಿ ನೆಂದಿರುತ್ತೆ. ಒಂದೇ 1 ನಿಮಿಷ ನೀರಲ್ಲಿ ಕುದ್ರೆ ಸಾಕು, ತುಂಬ ಬೇಯಿಸೋಕೆ ಹೋಗಬೇಡಿ, ತಿನ್ನೋದಕ್ಕೆ ಚೆನ್ನಾಗೇ ಇರೋದಿಲ್ಲ. ಸೊ ಬೆಲ್ಲನೂ ಅಷ್ಟೇ ಅದು ಹಾಕಿದ್ದೀನಿ, ಕರಗೋವಷ್ಟೇ ನಾನು ನೀರು ಹಾಕಿದ್ದಿದ್ದು. ಸೊ ಮತ್ತೆ ನೀರೇನು ಆ್ಯಡ್ ಮಾಡಿಲ್ಲ, ಯಾಕೆಂದರೆ ಗಟ್ಟಿ ಹಾಲಿತ್ತು. ಇದು ಹಾಲಲ್ಲಿ ಮಾಡಿದ್ರೇ ತುಂಬ ಚೆನ್ನಾಗಿರೋ ಅಂಥದ್ದು. ಸೊ 2 ಏಲಕ್ಕಿನ ಕುಟ್ಬಿಟ್ಟು ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ತುಪ್ಪ ನೆನ್ನೆ ಬೆಣ್ಣೆ ಕಾಯಿಸಿದ್ನಲ್ಲ, ಆ ತುಪ್ಪ ಕಾಯಿಸಿಟ್ಕೊಂಡಿದ್ದೆ. ಸೊ ತುಪ್ಪ ಮತ್ತು ಡ್ರೈ ಫ್ರೂಟ್ಸ್ ಏನೇನು ಇದೆ ನೀವು ಅದನ್ನೆಲ್ಲ ಯೂಸ್ ಮಾಡ್ಬೋದು. ಸೊ ಕರೆದ್ಬಿಟ್ಟು ನಾನು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಬೆಲ್ಲನೂ ಅಷ್ಟೇ ತುಂಬ ಕುದಿಯೋ ಅವಶ್ಯಕತೆ ಏನಿಲ್ಲ, ಕರಗಿದ್ರೆ ಸಾಕು. ಸೊ ಇದೆಲ್ಲ ಆದಮೇಲೆ ನಾವು ಇಳಿಸ್ಬೇಕು, ಗ್ಯಾಸ್ ಮೇಲೆ ಇಟ್ಕೊಳ್ಬಾರ್ದು. ಸ್ವಲ್ಪ ಇಳಿಸಿದ ಆದಮೇಲೆ ಹಾಲನ್ನ ಹಸಿ ಹಾಲು ಹಾಕಬಾರ್ದು, ಸ್ವಲ್ಪ ಕಾಯಿಸಿರೋ ಹಾಲನ್ನ ಹಾಕ್ಕೋಬೇಕು. ಈ ರೀತಿ ಮಾಡೋದ್ರಿಂದ ನಾವು ಬೆಲ್ಲ ಹಾಕಿ ಪಾಯಸ ಮಾಡಿದ್ರೂ ಕೂಡ ಒಡೆಯೋದಿಲ್ಲ. ನೀವು ಯಾವುದೇ ಪಾಯಸಗಳನ್ನು ಮಾಡಿ ಬೆಲ್ಲ ಯೂಸ್ ಮಾಡ್ತಾ ಇದ್ದೀರ ಅಂದರೆ ಈ ಮೆಥಡಲ್ಲಿ ಫಾಲೋ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ಪಾಯಸ. ಏಕೆಂದರೆ ಕೆಲವೊಬ್ಬರು ಶುಗರ್ ಇರೋ ಅಂಥವ್ರು ಸಕ್ಕರೆ ಯೂಸ್ ಮಾಡೋದಕ್ಕೆ ಇಷ್ಟನೇ ಪಡೋದಿಲ್ಲ. ಅಂಥವ್ರಿಗೆ ದಿ ಬೆಸ್ಟ್ ಅಂದರೆ ಬೆಸ್ಟ್ ವೇ ಇದು. ನೀವು ಬೇಕಾದರೆ ಬಾದಾಮ್ ಪೌಡರ್ ಕೂಡ 1-2 ಸ್ಪೂನಷ್ಟು ಮಿಕ್ಸ್ ಮಾಡಿ ಹಾಕ್ಕೊಳ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಮತ್ತು ಇವತ್ತು ಧನುರ್ಮಾಸದ 5ನೇ ದಿವಸದ ವ್ರತದ ಪೂಜೆ ಆಗಿರೋದ್ರಿಂದ ಸೊ ನಾನು ಮನೇಲೆಲ್ಲ ಮಾಮೂಲಿ ಕೆಲಸ ಇರುತ್ತಲ್ಲ, ನಾನು ಅದನ್ನೆಲ್ಲ ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ, ಯಾಕೆ ನಿಮಗೂ ಬೋರ್ ಆಗುತ್ತೆ ದಿನ ಅದನ್ನೇ ತೋರಿಸಿದ್ರೆ ಅಂದ್ಬಿಟ್ಟು ನಾನು ಅದೇನು ಶೂಟ್ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಮಾಮೂಲಿ ಎದ್ದ ತಕ್ಷಣವೇ ನಾನು ಮೊದಲು ಕೆಲಸ ಮಾಡೋದೇ ಕಸ್ಗಳೆಲ್ಲ ಹೊಡೆದ್ಬಿಡ್ತೀನಿ, ನೆಲಗಳೆಲ್ಲ ಒರೆಸಿ ಈಚೆಗಡೆ ಬಾಗಿಲಿಗೆ ರಂಗೋಲಿ ಇಟ್ಟು ಬಾಗಿಲು ಸಾರಿಸ್ಬಿಟ್ಟು ಬಂದು ಆಮೇಲೆ ಸ್ನಾನ ಮಾಡಿಕೊಂಡು ನಂತರ ನಾನು ಇದನ್ನು ನೈವೇದ್ಯಕ್ಕೆ ರೆಡಿ ಮಾಡ್ಕೊಳ್ತೀನಿ. ಇಷ್ಟು ಪ್ರೊಸೀಜರ್ ನಾನು ಮಾಡ್ಕೊಳ್ತೀನಿ. ಬಟ್ ದಿನ ಅದನ್ನೇ ಹಾಕಿದ್ರೆ ನಿಮಗೆ ಬೋರ್ ಆಗಬಹುದು ಅನ್ನೋದಕ್ಕೋಸ್ಕರ ಅದನ್ನೆಲ್ಲ ನಾನು ವೀಡಿಯೋನ ಶೂಟ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಸೊ ಕೆಲವೊಂದು ಸರಿ ನಾನು ಅಂದ್ಕೊತೀನಿ ವೀಡಿಯೋ ಶೂಟ್ ಮಾಡ್ಕೊಳ್ಳಿಲ್ಲ ಅಂದರೆ, ಈಗ ಮಾಮೂಲಿ ದಿನ ನೆಲ ಒರೆಸೋದು ಹಾಕಿರ್ತೀನಿ, ಇವತ್ತು ಹಾಕಲಿಲ್ಲ ಅಂದರೆ ಇಬ್ಬರೇ ನೆಲನೇ ಒರೆಸಿಲ್ವಾ ಅಂತ ಎಲ್ಲ ಅಂದ್ಕೊಂಡ್ಬಿಡ್ತಾರೆ ಅಂತ ನನ್ನ ಮನಸ್ಸಿಗೆ ಆಗ ಅಂದ್ಕೊತೀನಿ. ಗೊತ್ತಿಲ್ಲ ಬೇರೆಯವ್ರು ಯಾವ ಥರ ಥಿಂಕ್ ಮಾಡ್ತಾರೆ ಅಂತ ನನಗೆ ಅಷ್ಟು ಐಡಿಯಾಸ್ ಇಲ್ಲ, ಬಟ್ ನಾನು ಹಂಗೆ ಅಂದ್ಕೊಳ್ತಾ ಇರ್ತೀನಿ. ಬಟ್ ಯಾಕೋ ಗೊತ್ತಿಲ್ಲ, ನನ್ನ ವೀಡಿಯೋಸ್
ನಡುವೆ ಹೋಗ್ತಾನೆ ಇಲ್ಲ, ವ್ಯೂಸು ಬರಲ್ಲ. ಹಂಗಾಗಿ ನನಗೆ ಲಾಂಗ್ ವೀಡಿಯೋಸ್ ಹಾಕೋಕ್ಕೂ ಕೂಡ ತುಂಬಾ ಬೇಜಾರಾಗುತ್ತೆ. ಚೆನ್ನಾಗಿ ವ್ಯೂಸ್ ಬಂದರೆ ನೋಡ್ತಾ ಇದ್ದಾರೆ ಅಂದರೆ ನಮಗೂ ಒಂದು ಮೋಟಿವೇಶನ್ ಸಿಗುತ್ತೆ, ಏನಾದರೂ ಒಂದು ಒಳ್ಳೆ ವೀಡಿಯೋಸ್ ಮಾಡಬೇಕು ಅಂತ ಅನ್ನೋದು. ಸೊ ಓಕೆ. ಮತ್ತು ತುಂಬ ಜನ ನನಗೆ ಇದ್ರ ಬಗ್ಗೆನೂ ಕೇಳ್ತಾ ಇದ್ದೀರಿ, ನೀವು ಏನು ಬರಿತಾ ಇದ್ದೀರಾ ಅಂತ. ಸೊ ನನ್ನ ಲೈಫ್ನಲ್ಲಿ ಒಂದು ಚೇಂಜಸ್ ಮಾಡಿದಂಥ ಒಂದು ವಿಧಾನ ಇದು. ತುಂಬ ವರ್ಷಗಳಿಂದ ನಾನು ಇದನ್ನು ಮಾಡ್ಕೊಂಡು ಬರ್ತಾಯಿದ್ದೀನಿ. ನನಗೆ ಇದು ಯಾರೋ ಒಬ್ಬರು ಹೇಳಿದರು, ನಮ್ಮ ಮನೆ ಹತ್ರ ಇದ್ದವರು. ಸೊ ಅವಾಗಿಂದ ನಾನು ಇದನ್ನು ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೀನಿ. ಬಟ್ ನಾನು ಮುಂಚೆ ಬರಿತಾ ಇದ್ದಿದ್ದು ನಮ್ಮ ಮನೆ ದೇವರ ಹೆಸರಲ್ಲಿ ಬರಿತಾ ಇದ್ದೆ. ಬಟ್ ನಾನು ಇವಾಗ ಬರಿತಾ ಇರೋದು ರಾಘವೇಂದ್ರ ಸ್ವಾಮಿ ಹೆಸರಲ್ಲಿ ಬರಿತಾ ಇದ್ದೀನಿ. ಇದು ನನಗೆ ತುಂಬ ಅಂದರೆ ತುಂಬಾ ವರ್ಕ್ ಆಗಿದೆ, ನನ್ನ ಜೀವನದಲ್ಲಿ ತುಂಬ ಬದಲಾವಣೆಗಳನ್ನು ಕೊಟ್ಟಿದೆ. ಇದ್ರ ಬಗ್ಗೆ ನೀವು ಡೀಟೇಲ್ಸ್ ಕೇಳಿದ್ರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಮತ್ತು ಎಲ್ಲರೂ ಮಲ್ಕೊಂಡಿದ್ರು ಇನ್ನೂ. ಸರಿ ಟೀ ಕಾಯಿಸ್ಬಿಟ್ಟು ಕೊಟ್ಟರೆ ಎಲ್ಲರೂ ಎದ್ದೇಳ್ತಾರೆ ಅಂದ್ಬಿಟ್ಟು ಟೀ ಕಾಯಿಸ್ತಾಯಿದ್ದೆ. ಶುಂಠಿ ಮತ್ತು ನಾವು ಏಲಕ್ಕಿ ಹಾಕಿರ್ತೀವಲ್ಲ, ಸಿಪ್ಪೆ ಸಪ್ರೇಟ್ ಎತ್ತಿಕೊಂಡಿರ್ತೀವಲ್ಲ, ನಾನು ಬಿಸಾಡೋಕ್ಕೆ ಹೋಗಲ್ಲ. ಈ ಥರ ಟೀ ಮಾಡಬೇಕಾದ್ರೆ ಅದಕ್ಕೇ ಹಾಕ್ಬಿಟ್ಟು ಕುದಿಸ್ಕೊಳ್ತೀನಿ. ಸೊ ಎಲ್ಲರಿಗೂ ಟೀ ಮತ್ತು ಬ್ರೆಡ್ಡು ಕೊಟ್ಟೆ. ಹಾಗೆ ಇವತ್ತು ಬದನೆಕಾಯಿ ಪಲ್ಯ ಅಂತ ಹೇಳಿದ್ನಲ್ವ, ನೋಡಿ ಇದು ಚಂದು ಯಾವ ಥರ ಅಂದರೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದಾಳೆ. ಈಗ ನಾವು ವಾಂಗಿಬಾತಿಗೆ ಕಟ್ ಮಾಡಿ ಹಾಕ್ಕೊಳ್ತೀವಲ್ವ ಆ ಥರ. ಸೊ ಫ್ರೆಂಡ್ಸ್, ನಾನು ವಾಯ್ಸ್ ಓವರ್ ಕೊಟ್ಟಿಲ್ಲ. ಸೊ ನ್ಯಾಚುರಲ್ ಆಗಿ ಇರಲಿ, ನಾವು ಹೇಗೆ ಮಾತಾಡಿದ್ದೀವಿ ಅದೇ ರೀತಿ ಇರಲಿ ಅನ್ನೋದಕ್ಕೋಸ್ಕರ. ಆಮೇಲೆ ಬೆಳ್ಳುಳ್ಳಿ, ತೆಗ್ದಿರೋಂಥ ಬೆಳ್ಳುಳ್ಳಿ, ಮೆಣಸಿನ್ಕಾಯಿ. ಇದು ಒಳ್ಳೆ ಒಂದ್ಸಲ ಮಾಡಿತ್ತು. ನಾನು ಮಾಡಿದ್ರೆ ಜಾಸ್ತಿ ಬದನೆಕಾಯಿ ಎಣ್ಣೆ ಹೆಚ್ಚು ಮಾಡೋದು, ಮತ್ತು ಇಲ್ಲಾಂದ್ರೆ ಸುಟ್ಟು ಬದನೆಕಾಯಿ ಪಲ್ಯ ಮಾಡ್ಕೊತೀನಿ. ಈ ಥರ ಯಾವತ್ತೂ ಮಾಡಿಲ್ಲ. ನೆಕ್ಸ್ಟ್ ಈರುಳ್ಳಿ, ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಚಿತ್ರಾನ್ನಕ್ಕೆ ಎಷ್ಟಿರೋ ಈರುಳ್ಳಿ ಅದು ಪಲ್ಯ ಆಗ್ತಾಯಿತ್ತು ಇವಾಗ. ಎಷ್ಟು ಚೆನ್ನಾಗಿ ಬೆಳಬೆಳಗ್ಗೆನೆ ಈರುಳ್ಳಿ ರೆಡಿಯಾಗಿತ್ತು, ಅದು ಅಳ್ತಾ ಇತ್ತು ಈ ಚಿತ್ರಾನ್ನ. ಏನೋ ಒಂದು ತಿಂಡಿ ಅಂತ ರೆಡಿ ಮಾಡಿಬಿಟ್ವಿ, ಫೈನಲಿ ಯಾವುದೋ ಬೇರೆ ತಿಂಡಿ ಮಾಡಬೇಕು. ಫಸ್ಟ್ ಚಿತ್ರಾನ್ನ ಅನ್ಕೊಂಡ್ವಿ, ಆಮೇಲೆ ಈರುಳ್ಳಿ ಲೈಟ್ ಪುಳಿಯೋಗ್ರೆ. ಆಮೇಲೆ ನಾ ಹೆಂಗೂ ಈರುಳ್ಳಿ ಹೆಚ್ಚಿಬಿಟ್ಟಿದ್ದೀವಲ್ಲ ತಡಿ ಅಂದ್ಬಿಟ್ಟು ಈರುಳ್ಳಿ ಗೊಜ್ಜು ಮಾಡಿಬಿಟ್ಟು ಚಪಾತಿ ಮಾಡೋಣ ಅಂದ್ಕೊಂಡು ಈಗ ಪಲ್ಯ ಆಯಿತು. ನೆಕ್ಸ್ಟ್ ಬಂದು ಕ್ಯಾಪ್ಸಿಕಮ್. ಅಮ್ಮ ಒಂದಲ್ವ ಮೆಣಸಿನ್ಕಾಯಿ ಹೆಚ್ಚಿರೋದು? ಒಂದು ಹೆಚ್ಚಿದೆಯಾ? ದಪ್ಪ ಮೆಣಸಿನ್ಕಾಯಿ ಅಲ್ಲ, ಚೆನ್ನಾಗಿ ಬಂದೈತೆ ಟೆಕ್ಸ್ಚರ್. ಆವಾಗಲೇ ಸ್ವಲ್ಪ ತೆಳುವಾಗಿತ್ತು, ಇವಾಗ ಗಟ್ಟಿಯಾಗೈತೆ. ಸಕ್ಕರೆಗಿನ್ನ ಇದೆಲ್ಲ ಹಾಕೋದು ಬೆಸ್ಟ್. ಟೊಮೊಟೊ ಒಂದು ತಪ್ಪೆ, ಒಂದೆರಡು ಟೊಮೊಟೊ ಸಣ್ಣ ಹಚ್ಚಿರೋಂಥದ್ದು. ಬದನೆಕಾಯಿ ಬೇಗ ಸ್ವಲ್ಪ ಹಾಕಿದ್ವಿ, ಇನ್ನೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು. ಮತ್ತು ಇವಾಗ ಹಾಕಿದ್ರೆ ಈರುಳ್ಳಿ ಚೆನ್ನಾಗಿ ಬೇಯುತ್ತೆ, ನೀಟಾಗಿ ಹಿಡಿಯುತ್ತೆ ಉಪ್ಪು. ನೀರಲ್ಲಿ ಸ್ವಲ್ಪ ಬೇಯಿಸ್ಕೊಂಡಿರೋದು ಆಲ್ಮೋಸ್ಟ್ ಬೆಂದಿದೆ. ಎಲೆ ಬದನೆಕಾಯಿ ಆದರೆ ಸಕ್ಕತ್ತಾಗಿರುತ್ತಲ್ಲ ಟೇಸ್ಟು. ಬದನೆಕಾಯಿ ಬೆಂದಿರುತ್ತಲ್ಲ, ಮತ್ತೆ ಬೇಯಿಸ್ಕೊಳ್ಳೋ ಅಂಥ ಅವಶ್ಯಕತೆ ಇದೆಯಲ್ಲ. ಇದು ಇಷ್ಟೆಲ್ಲ ನೀಟಾಗಿ ಮಿಕ್ಸ್ ಆದರೆ ಆಯಿತು. ಸ್ವಲ್ಪ ಅರಿಶಿನ ಕಲ್ಲರ್ಗೋಸ್ಕರ, ಹಾಗೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ, ಹಸಿಮೆಣಸಿನ್ಕಾಯಿ ಕೂಡ ಹಾಕಿ ಚೆನ್ನಾಗಿರುತ್ತಲ್ಲ. ಒಂದು ಸ್ಪೂನಷ್ಟು ಧನಿಯಾ ಪೌಡರು, ಬೇಕಂದರೆ ಗರಂ ಮಸಾಲ ಬೇಕಾದರೆ ಆ್ಯಡ್ ಮಾಡ್ಕೊಳ್ಬೋದು, ಚೆನ್ನಾಗಿರುತ್ತೆ. ಇದನ್ನೊಂದ್ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದೆಲ್ಲ ಖಾರ ಎಲ್ಲ ನೀಟಾಗಿ ಹಿಡಿಬೇಕಲ್ಲ, ಅದಕ್ಕೆ ಚೆನ್ನಾಗೈತೆ. ನೋಡಿದ್ರೆ ತಿಳಿ ಕಲಿಸ್ತಾ ಇದೆ. ಸ್ವಲ್ಪ ಬೇಯಿಸ್ಕೊಂಡಿರ್ತೀವಲ್ಲ ಬದನೆಕಾಯಿ, ಅದೇ ನೀರನ್ನ ಸ್ವಲ್ಪ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಿರೋದು. ಒಂದೇ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀವಿ. ಏನಂದರೆ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ, ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಪಲ್ಯ. ಅದಕ್ಕೋಸ್ಕರ ನೀವು ಬೇಕಂದರೆ ಆ್ಯಡ್ ಮಾಡಿ, ಇಲ್ಲ ಅಂದರೆ ಏನು ಪರವಾಗಿಲ್ಲ. ಬಟ್ ನಮಗೇನಾದರೂ ಸ್ವಲ್ಪ ಥಿಕ್ನೆಸ್ ಆಗಿ ಚೆನ್ನಾಗಿ ಬೇಕು, ಅದಕ್ಕೋಸ್ಕರ ಆ್ಯಡ್ ಮಾಡ್ತಿದ್ದೀನಿ. ಹಸಿಟ್ಟು ಹಾಗೆ ಹಾಕ್ಬಿಟ್ರೆ ಎಲ್ಲ ಗಂಟಾಗುತ್ತೆ. ಇದರ ಕಲಿಸ್ಬಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿ ಬರೋದು, ಮತ್ತು ಗಂಟಾಗಲ್ಲ. ನೋಡ್ತಾ ಇದ್ದೀರಾ ಟೆಕ್ಸ್ಚರ್ ಹೆಂಗೆ ಗಟ್ಟಿಗೆ ಬಂದಿದೆ ಅಂತ. ಈ ಥರ ಟೆಕ್ಸ್ಚರ್ ಗಟ್ಟಿಗೆ ಬರಬೇಕು ಅಂದರೆ ನೀವು ಅಕ್ಕಿ ಹಿಟ್ಟಾದರೂ ಯೂಸ್ ಮಾಡ್ಬೋದು, ಇಲ್ಲ ಕಡಲೆ ಹಿಟ್ಟಾದರೂ ಯೂಸ್ ಮಾಡ್ಬೋದು. ಟೇಸ್ಟ್ ಏನು ಚೇಂಜಸ್ ಆಗಲ್ಲ, ಚೆನ್ನಾಗಿರುತ್ತೆ ಟೇಸ್ಟು. ನೀವು ಯಾವುದೇ ಪಲ್ಯ ಆದ್ರೂ ಅಷ್ಟೇ, ಏನಾದರೂ ತೆಳುವಾಗಿದೆ ಅಂತ ಅಂದಾಗ ಖಂಡಿತ ಈ ಟ್ರಿಕ್ನ ಉಪಯೋಗಿಸಿ. ಕುಳ್ಳಗಿರೋರು ಅನ್ಬೋಸ್ರಿ, ಈ ಟ್ರಿಕ್ನ ಕೂಡ ಯೂಸ್ ಮಾಡ್ಕೊಳ್ಳಿ. ಅವಾಗ ಕರೆಕ್ಟಾಗಿ ತಿಂಡಿ ಮಾಡ್ಬೋದು, ತಿಂಡಿ ಸೂಪರಾಗಿ ಬರುತ್ತೆ.
ತಿಂಡಿ ಸೂಪರ್ ಆಗಿ ಬರಬೇಕು ಅಂತಂದ್ರೆ ಇದು ಒಂದು ಟಿಪ್ಸ್. ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು ಇದೊಂದು ಹಾಕಿದ್ರೆ ನಮ್ಮ ಪಲ್ಯ ಫಿನಿಶ್. ಕೊತ್ತಂಬರಿ ಸೊಪ್ಪು ಹಾಕಿದ್ದಾಯ್ತು, ನಮ್ಮ ಪಲ್ಯ ಫಿನಿಶ್ ಆಯ್ತು. ಈಗ ಚಪಾತಿ ಹಾರ್ಕೊಂಡು ತಿನ್ನೋದಷ್ಟೇ ಬಾಕಿ. ಸ್ವಲ್ಪ ಹಸಿ ಕಾಯಿ ಹಾಕಿ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಹಸಿ ಕಾಯಿ ತುರಿ, ಇದು ಅಷ್ಟೇ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಪಲ್ಯಕ್ಕೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಈ ಥರ ಯಾವಾಗಲೂ ಬದನೆಕಾಯಲ್ಲಿ ಹೆಂಗಾಯನೇ ಮಾಡ್ತಾ ಇರ್ತೀರಲ್ವ, ಈ ಥರನೂ ಕೂಡ ಒಂದ್ಸರಿ ಟ್ರೈ ಮಾಡಿ. ಯಾರಾದರೂ ಈ ಥರ ಪಲ್ಯಗಳು ಮಾಡ್ತಿದ್ರೆ ಕಮೆಂಟ್ ಕೂಡ ಮಾಡಿ. ನೋಡಿದ್ರಲ್ವ ಯಾವ ರೀತಿಯಾಗಿ ಪಲ್ಯ ಮಾಡಿದ್ವಿ ಅಂತ, ತುಂಬ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಸೊ ನೀವು ಟ್ರೈ ಮಾಡಿದ್ಮೇಲೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಯಾರೆಲ್ಲ ಈ ಥರ ಪಲ್ಯ ಮಾಡ್ತೀರಾ ಅದನ್ನು ಕೂಡ ನನಗೆ ತಿಳಿಸಿ. ನೆಕ್ಸ್ಟ್ ಪಾಲಕ್ ಸೊಪ್ಪಿನ ಮಶಪ್ ಮಾಡೋದು ನೋಡೋಣ ಬನ್ನಿ. ಅಮ್ಮ ಊರಿಂದ ಒಂದು ಕಂತಷ್ಟು ಪಾಲಕ್ ಸೊಪ್ಪು ತೊಗೊಂಬಂದಿದ್ರು, ಬೇರೆ ಇನ್ಯಾವುದೂ ಸೊಪ್ಪು ಇರಲಿಲ್ಲ. ಎಲ್ಲ ಮಿಕ್ಸ್ ಸೊಪ್ಪು ಹಾಕಿದ್ರೆ ಮಶಪ್ ಚೆನ್ನಾಗಿರುತ್ತೆ. ಬಟ್ ಇದೊಂದೇ ಇದ್ದಾಗ ಯಾವ ರೀತಿ ಮಾಡ್ಬೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಬ್ಯುಸಿ ಶೆಡ್ಯೂಲಲ್ಲಿ ಈ ಥರ ಮಾಡ್ಕೊಂಡ್ರೆ ಈಸಿಯಾಗಿ ಮಾಡ್ಕೊಳ್ಬೋದು. ಮೊದಲನೇದಾಗಿ ತೊಗರಿಬೇಳೆ ತೊಗೊಂಡಿದ್ದೀನಿ, ಅದನ್ನ ಸೊಪ್ಪನ್ನ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಟೊಮೊಟೊ, ಸ್ವಲ್ಪ ಈರುಳ್ಳಿ, ಕಾಯಿ, ಹಸಿಕಾಯಿ, ಹಾಗೆ ಒಂದು ಸ್ಪೂನ್ ಖಾರದ ಪುಡಿ, 2 ಸ್ಪೂನಷ್ಟು ಧನಿಯಾ ಪೌಡರ್ ತೊಗೊಂಡಿದ್ದೀನಿ. ಯಾಕೆಂದರೆ ಏನು ರುಬ್ಬೋದಿಲ್ಲ ಅಲ್ವಾ, ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಿಗೆ, ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀವು ಅದೆಲ್ಲ ಸ್ವಲ್ಪ ಮಿಕ್ಸ್ ಆಗಬೇಕು ಚೆನ್ನಾಗಿ. ಅಲ್ಲಿವರೆಗೂ ಸ್ವಲ್ಪ ಬೇಯಿಸ್ಕೊಳ್ಬೇಕು. ಯಾಕೆಂದರೆ ನಾವೆಲ್ಲ ಹಸಿ ಹಾಗೆ ಹಾಕಿರ್ತೀವಲ್ಲ, ಅದಕ್ಕೋಸ್ಕರ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಅದನ್ನು ಸ್ವಲ್ಪ ಕುದಿಸಿದ ನಂತರ ಇದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಬೇಕು. ಹಾಕಿದ ನಂತರ ಒಂದು 3 ರಿಂದ 4 ವಿಷಲ್ ಹೊಡೆಸ್ಕೊಂಡ್ರೆ ಸಾಕು. ಸಕ್ಕದಾಗುತ್ತೆ ಇದು ಸಾಂಬಾರು. ನಾನು ಜಾಸ್ತಿ ಇದನ್ನು ಟ್ರೈ ಮಾಡ್ತಿರ್ತೀನಿ, ಯಾಕೆಂದರೆ ನನಗೆ ಈ ಪಾಲಕ್ ಸೊಪ್ಪು ಅಂದರೆ ತುಂಬಾ ಇಷ್ಟ. ಸಿಕ್ಕಾಪಟ್ಟೆ ಪ್ರೋಟೀನ್ ಅಂಶ ಇದರಲ್ಲಿ ಇರುತ್ತೆ, ನಾರಿನ ಅಂಶ ತುಂಬಾ ಇದೆ. ನನಗೆ ಟೈಮ್ ಇಲ್ದಲೇ ಇದ್ದಾಗ ಈಸಿಯಾಗಿ ಬೇಗ ಮಾಡ್ಕೊಳ್ಬೋದು ಇದನ್ನು. ಸೊ ಹಂಗಾಗಿ ನಾನಂತೂ ಅವಾಗ ಮಾಡ್ತಾನೆ ಇರ್ತೀನಿ. ಈ ಕೆಲಸಕ್ಕೆ ಹೋಗೋರಿಗೆ ಅಥವಾ ತುಂಬ ಅರ್ಜೆಂಟಲ್ಲಿರೋರಿಗೆ ಮತ್ತು ಕಡಿಮೆ ಐಟಮ್ಸಲ್ಲಿ ಮಾಡ್ಕೊಳ್ಳೋರಿಗೆ ಈ ರೆಸಿಪಿ ತುಂಬ ಅಂದರೆ ತುಂಬ ಯೂಸಬಲ್ ಆಗುತ್ತೆ. ಅದಕ್ಕೆ ಶೇರ್ ಮಾಡಿಕೊಂಡೆ ಅಷ್ಟೇ. ಸೊ ಎಲ್ಲವುದು ಆದಮೇಲೆ ಅದನ್ನು ವಿಷಲ್ ತೆಗೆದಿದ್ದಾದಮೇಲೆ ಒಂದು ಸ್ವಲ್ಪ ಮಂತಲ್ಲಿ ಕಡಿಬೇಕು. ಬೇಳೆ ಚೆನ್ನಾಗಿ ಬೆಂದಿದ್ರೆ ಓಕೆ. ಒಂದು ವೇಳೆ ಏನಾದರೂ ಇಲ್ಲ ಅಂದರೆ 3 ವಿಷಲ್ ಆದಮೇಲೆ ಅದು ಮಂತಲ್ಲಿ ಕಡಿದ್ರೆ ಏನಾಗುತ್ತೆ, ಸ್ವಲ್ಪ ಟೆಕ್ಸ್ಚರ್ ಗಟ್ಟಿ ಬರುತ್ತೆ. ನಂತರ ಒಗ್ಗರಣೆ ಹಾಕ್ಕೊಂಡ್ರೆ ಆಯಿತು. ಒಗ್ಗರಣೆ ಹಾಕ್ಕೊಂಡ್ರೆ ಮೇಯ್ನಾಗಿ ಸಾರಲ್ಲಿ ಒಂದು ಫ್ಲೇವರ್ ಸಿಗೋದು ಮತ್ತು ಟೇಸ್ಟ್ ಚೆನ್ನಾಗಿ ಕೊಡೋ ಅಂಥದ್ದು. ಸೊ ಒಂದು ಸಾರಲ್ಲಿ ಒಂದು ಫಿನಿಶ್ ಅಂತ ಆಗೋದೇ ನಾವು ಒಗ್ಗರಣೆ ಕೊಟ್ಟ ಮೇಲೇ. ಸೊ ಒಗ್ಗರಣೆ ಕೂಡ ಕೊಟ್ಟಿದ್ದಾಯಿತು. ನನ್ನ ತಮ್ಮ ಕೆಲಸಕ್ಕೆ ಹೋಗ್ತಾನಲ್ವ 9 ಗಂಟೆಗೆ. ಸೊ ಅಷ್ಟೊತ್ತಿಗೆ ನಾವೆಲ್ಲ ಆಲ್ಮೋಸ್ಟ್ ಕೆಲಸ ಮುಗಿಸ್ಕೊಂಡ್ವಿ. ಟಿಫನ್ ಆಗಲಿ ಅಥವಾ ಸಾಂಬಾರು ಎಲ್ಲ ಮುಗಿಸ್ಕೊಂಡ್ವಿ. ಚಪಾತಿ ಅರಿಯೋದಷ್ಟೇ ಬಾಕಿ ಇದ್ದಿದ್ದು. ಸೊ ಈ ಥರ ಸಾಂಬಾರು ಬಂದಿದ್ದು ನೋಡಿದ್ರಲ್ವ, ತುಂಬ ಈಸಿಯಾಗಿ ತುಂಬ ಬೇಗ ಪಟಾಪಟ್ ಅಂತ ಮಾಡ್ಕೊಂಡ್ಬಿಡ್ಬೋದು. ಇದಕ್ಕೆ ನಾವು ರುಬ್ಬಬೇಕು ಆ ಥರ ಏನಿಲ್ಲ. ಸೊ ಸಾಂಬಾರು ಕೂಡ ತುಂಬ ಚೆನ್ನಾಗಾಗಿತ್ತು. ಅದು ಸ್ವಲ್ಪ ಏನಂದರೆ ನಾವೀಗ ಬೆಳಗ್ಗೆ ಮಾಡಿರ್ತೀವಿ ಅಂದ್ಕೊಳ್ಳಿ, 1 ಅವರ್ 2 ಅವರ್ ಬಿಟ್ಟರೆ ಅದಿನ್ನೂ ಟೆಕ್ಸ್ಚರ್ ಗಟ್ಟಿ ಆಗುತ್ತೆ. ಇನ್ನೂ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ತೊಗರಿಬೇಳೆ ಬದಲಿಗೆ ಹೆಸರುಬೇಳೆ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಅದು ಕೂಡ ಸೇಮ್ ಹಿಂಗೆ ಬರುತ್ತೆ. ಇಲ್ಲಾಂದರೆ 2 ಬೇಳೆಗಳನ್ನ ಮಿಕ್ಸ್ ಮಾಡ್ಕೊಂಡು ಕೂಡ ನೀವು ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನಾಳೆ ನಮ್ಮ ತೇಜಲ್ ಸ್ಕೂಲಲ್ಲಿ ಯೂನಿಯನ್ ಡೇ ಇರೋದ್ರಿಂದ ಸೊ ಇಬ್ಬರಿಗೂ ಹೇರ್ ಕಟ್ ಮಾಡಿಸ್ಕೊಂಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ದೆ. ಸೊ ನಾವು ಒಳ್ಳೊಳ್ಳೆ ಸಲನ್ಸ್ಗೆ ಹೋಗಿ ಮಾಡಿಸ್ಬೋದು, ಬಟ್ ನಾವು ಇಲ್ಲಿಗೆ ಯಾಕೆ ಹೋಗ್ತೀನಿ ಅಂದರೆ ಇವರು ಹ್ಯಾಂಡಿಕ್ಯಾಪ್ಟು ಆದರೂ ಕೂಡ ಜೀವನದಲ್ಲಿ ದುಡಿಬೇಕು ಅನ್ನೋ ಹುಮ್ಮಸ್ಸಿದೆ ಅಲ್ವಾ. ನನಗೆ ಇವರು ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಒಂದೇ ಜಾಗದಲ್ಲಿ ಕುತ್ಕೊಂಡು ಬೆಳಗಿನ ಸಂಜೆವರೆಗೂ ಹೇರ್ ಕಟ್ ಮಾಡಿ ಸಂಪಾದನೆ ಮಾಡ್ತಾರೆ. ಸೊ ಕಮ್ಮಿ ಏನಲ್ಲ, ಅದನ್ನು ಹೇಳಬಾರ್ದು. ನನಗೆ ತುಂಬ ಖುಷಿ ಆಗುತ್ತೆ ಇವ್ರು ನೋಡಿದ್ರೆ. ಹಸ್ಬೆಂಡ್ ಕೂಡ ಯಾವಾಗಲೂ ಅಷ್ಟೇ ಹೇಳೋದು, ಎಲ್ಲೆಲ್ಲೋ ಹೋಗಿ ಮಾಡಿಸ್ಬೇಡ ಮಕ್ಕಳಿಗೆ, ಇಲ್ಲಿಗೆ ಹೋಗಿ ಕಟ್ ಮಾಡಿ. ಕೈ ಕಾಲೆಲ್ಲ ನೆಟ್ಟಗಿದ್ದನ್ನೇ ಕೆಲಸ ಮಾಡೋಕ್ಕೆ ಯೋಚನೆ ಮಾಡೋವಂಥ ಈಗಿನ ಕಾಲದಲ್ಲಿ ಎಷ್ಟೋ ಜನ ಆ ಥರ ಇರ್ತಾರೆ, ದಂಡಪಿಂಡವಾಗಿ ತಿನ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿರ್ತಾರೆ. ಅಂಥವ್ರ ಮಧ್ಯದಲ್ಲಿ ಇಂಥವ್ರು ಗ್ರೇಟ್ ಅಂತಲೇ ಹೇಳ್ಬೋದು. ಯಾವುದ್ಯಾವುದೋ ಕೆಟ್ಟ ಹ್ಯಾಬಿಟ್ಗಳನ್ನ ಪ್ರಾರಂಭ ಮಾಡಿಕೊಂಡು ದುಡ್ಡು ವೇಸ್ಟ್ ಮಾಡ್ಕೊಂಡು ಇರೋವಂಥ ಕಾಲದಲ್ಲಿ ಈ ಥರ ದುಡಿಯೋರು ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಹಾಗೆ ತೇಜುಗೆ ಯೂನಿಯನ್ ಡೇಗೆ ಅಂತ ಕೆಲವೊಂದು ಬಟ್ಟೆಗಳನ್ನ ಬುಕ್ ಮಾಡಿದ್ವಿ, ಅದು ಕೂಡ ಬಂದಿತ್ತು. ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ. ಅದ್ರ ಪ್ರಾಡಕ್ಟ್ ಕೂಡ ಅನ್ಬಾಕ್ಸಿಂಗ್ ಮಾಡಿ ರಿವ್ಯೂಸ್ ಕೂಡ ಕೊಟ್ಟಿದ್ದೀನಿ. ಸೊ ಮಿಸ್ ಮಾಡಿದ ವೀಡಿಯೋ ನೋಡಿ. ಹಾಗೆ ಇವಾಗಂತೂ ಫ್ಲಿಪ್ಕಾರ್ಟ್, ಅಮೆಝಾನ್, ಮೀಶೋದಲ್ಲೆಲ್ಲ ಆಫರ್ ನಡೀತಿದೆ, ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಆಫರ್ಸ್. ಸ್ಟೈಲು, ಕಂಫರ್ಟ್, ಬಡ್ಜೆಟ್ ಇವೆಲ್ಲ ಒಂದೇ ಟ್ರ್ಯಾಕ್ ಪ್ಯಾಂಟ್ನಲ್ಲಿ ಸಿಗ್ತಾ ಇದೆ ಗೊತ್ತಾ ನಿಮಗೆ. ನಮ್ಮ ತೇಜಸ್ ಸ್ಕೂಲಲ್ಲಿ ಯೂನಿಯನ್ ಡೇ ಇರೋದ್ರಿಂದ ಈ ಒಂದು ಡ್ರೆಸ್ನ ಬುಕ್ ಮಾಡ್ಕೊಳ್ಳೋಕ್ಕೆ ಹೇಳಿದ್ರು ಅವ್ರು ಮಿಸ್ಸು. ಸೊ ಹಂಗಾಗಿ ಬುಕ್ ಮಾಡಿದ್ವಿ, ಬಂದಿತ್ತು. ಇದ್ರ ಬಗ್ಗೆ ಹೇಳಬೇಕು ಅಂದರೆ ತುಂಬಾ ಚೆನ್ನಾಗಿದೆ. 1899 ಇರೋಂಥ ಟ್ರ್ಯಾಕ್ ಪ್ಯಾಂಟು ಇವಾಗಂತೂ 376ಕ್ಕೆ ಸಿಗ್ತಾ ಇದೆ. ಸೊ ಈ ಆಫರ್ ಅಂತ ಖಂಡಿತ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇದ್ರ ಬಗ್ಗೆ ಹೇಳಬೇಕು ಅಂದರೆ ಈ ಟ್ರ್ಯಾಕ್ ಪ್ಯಾಂಟು ಬ್ಲ್ಯಾಕ್ ಇರೋದ್ರಿಂದ ಯಾವುದೇ ಕಲರ್ ಟಿ ಶರ್ಟ್ಗೂ ಮ್ಯಾಚ್ ಮಾಡ್ಕೊಳ್ಬೋದು. ಸೊ ಪ್ಯಾಂಟ್ ಕೆಳಗಡೆ ಈ ಥರ ಫ್ರಿಲ್ ಕೊಟ್ಟಿದ್ದಾರೆ. ಇದಂತೂ ತುಂಬ ಕಂಫರ್ಟಬಲ್ ಆಗಿ ಕೂತ್ಕೊಳ್ಳುತ್ತೆ. ಈ ಪ್ಯಾಂಟ್ ಅಂತೂ ನೋಡೋಕ್ಕಂತೂ ಟ್ರೆಂಡಿ ಆಗಿದೆ, ಹಾಗೆ ಕಂಫರ್ಟಬಲ್ ಆಗಿ ಕೂಡ ಇದೆ. ಸಾಫ್ಟ್ ಆಗಿರೋಂಥ ಫ್ಯಾಬ್ರಿಕ್ ಇರೋದ್ರಿಂದ ನೀವು ಡೈಲಿ ವೇರ್ಗೆ, ವಾಕಿಂಗು, ಎಕ್ಸಸೈಸು, ಕ್ಯಾಶುಯಲ್ ಔಟಿಂಗಿಗೆ ಕೂಡ ಇದು ಚೆನ್ನಾಗಿ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಅವನಿಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಅವನಿಗೆ ಕರೆಕ್ಟಾಗಿ ಕುತ್ಕೊಂಡಿತ್ತು. ಇದು ಸೈಡ್ ಪ್ಯಾಕೆಟ್ಸ್ ಕೂಡ ಇದೆ, ಹಾಗೆ ಮೊಬೈಲ್ಸು ಅಥವಾ ಕೀ ಏನಾದರೂ ಇಟ್ಕೊಳಕ್ಕೆ ಸೇಫಾಗಿ ಕೂಡ ಇರುತ್ತೆ. ಇವಾಗಂತೂ 80% ಡಿಸ್ಕೌಂಟ್ ನಡೀತಾ ಇದೆ, ಮಿಸ್ ಮಾಡ್ಕೊಳ್ಬೇಡಿ. ಈ ಟ್ರ್ಯಾಕ್ ಪ್ಯಾಂಟು ಲಿಂಕ್ ಬೇಕು ಅಂತಂದರೆ ಪೇಜ್ನ ಫಾಲೋ ಮಾಡಿ, ಲಿಂಕ್ ಅಂತ ಕಮೆಂಟ್ ಮಾಡಿ, ಡೈರೆಕ್ಟಾಗಿ ನಿಮಗೆ ಲಿಂಕ್ ತಲುಪುತ್ತೆ. ಕ್ವಾಲಿಟಿ ಬಗ್ಗೆ ಮಾತಾಡೋಂಗೆ ಇಲ್ಲ, ಇದು ನಾನು ಫ್ಲಿಪ್ಕಾರ್ಟಲ್ಲಿ ತರಿಸಿರುವಂಥದ್ದು. ಸೊ ತುಂಬ ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ, ಎಲ್ರಿಗೂ ಹೆಲ್ಪ್ ಆಗಲಿ. ಥ್ಯಾಂಕ್ ಯು.
ಹೇಳಿದೆ ಕೊನೆಯಲ್ಲಿ ಇನ್ಸ್ಟೆಂಟಾಗಿ ಟಿಫನ್ ಪೌಡರ್ ಅಂತ ಇದೇನೆಂದರೆ ಮೆಂತ್ಯ ಸ್ವಲ್ಪ ತೊಗೊಳ್ಬೇಕು, ಅವಲಕ್ಕಿ ತೊಗೊಳ್ಬೇಕು, ಹಾಗೆ ಅಕ್ಕಿ ಜೊತೆಗೆ ಕಡಲೆಬೇಳೆ, ಉದ್ದಿನಬೇಳೆ, ಹೆಸರುಬೇಳೆ ಇಷ್ಟು ತೊಗೊಂಡಿದ್ದೀವಿ. ಇಷ್ಟನ್ನೆಲ್ಲ ತೊಗೊಂಡು ನಾವು ಮಿಲ್ಗೆ ಹಾಕಿಸ್ಕೊಂಡು ಈ ಪೌಡರ್ ಇಟ್ಕೊಂಡ್ರೆ ನಾವು ಯಾವಾಗ ಬೇಕು ಅವಾಗ ದೋಸೆ ಮಾಡ್ಬೋದು. ಏನು ಅಕ್ಕಿ ನೆನಾಗಬೇಕು, ರುಬ್ಬಬೇಕು ಆ ಥರ ನೆಸೆಸಿಟಿ ಇರಲ್ಲ. ನಮ್ಗೆ ಇನ್ಸ್ಟೆಂಟಾಗಿ ಯಾವಾಗ ಬೇಕು ಅವಾಗ ಇದನ್ನು ಹಿಟ್ಟನ್ನು ತೊಗೊಳೋದು, ಸ್ವಲ್ಪ ಉಪ್ಪು ಸೋಡಾ ಹಾಕ್ಬಿಟ್ಟು ಕಲಿಸ್ಬಿಟ್ಟು ನಾವು ಆವಾಗಲೇ ಹಾಕ್ಕೊಳ್ಬೋದು. ನೈಟ್ ಫುಲ್ ಬಿಡಬೇಕು ಆ ಥರ ಏನಿಲ್ಲ. ನಾವು ಇದನ್ನು ಮಸಾಲೆ ದೋಸೆಯಾಗಿ ಯೂಸ್ ಮಾಡ್ಬೋದು, ರೊಟ್ಟಿಯಾಗೂ ಕೂಡ ಯೂಸ್ ಮಾಡ್ಬೋದು. ಸೊ ನಾನು ಯಾವಾಗಲೂ ಇದೇ ರೀತಿ ಮಾಡೋ ಅಂಥದ್ದು. ಐ ಹೋಪ್ ಇವತ್ತಿನ ವ್ಲಾಗ್ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.